ತಮಿಳುನಾಡಿನ ಕಾರ್ಖಾನೆಯಲ್ಲಿ ಟ್ಯಾಂಕರ್ ಸ್ಫೋಟ ಆಗಿಬಿಟ್ಟಿದೆ. 20 ಜನರಿಗೆ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಡಲೂರು ಜಿಲ್ಲೆಯ ಮುಧುನಗರ ಬಳಿ ನಡೆದಿರುವಂತಹ ಘಟನೆ ಇದು. ತಮಿಳುನಾಡಿನ ಕಾರ್ಖಾನೆಯಲ್ಲಿ ಟ್ಯಾಂಕರ್ ಸ್ಫೋಟ ಆಗಿದ್ದು 20 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಮುಂದುವರೆದಿದೆ. ಟ್ಯಾಂಕರ್ ನೀರು ಗ್ರಾಮಕ್ಕೆ ಒಮ್ಮೆಲೆ ಪ್ರವೇಶಿಸಿದ್ದರಿಂದ ಆ ಪ್ರದೇಶದಲ್ಲಿದ್ದಂಥ ಹಲವು ಮನೆಗಳಿಗೆ ಭಾರಿ ಹಾನಿಯುಂಟಾಗಿದೆ. ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಟ್ಯಾಂಕರ್ ಸ್ಫೋಟ ಆಗಿದ್ದರಿಂದ ಈ ರೀತಿಯಾಗಿ ಏಕಾಏಕಿಯಾಗಿ ಕೆಲ ಪ್ರದೇಶಗಳಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಕಾರ್ಖಾನೆಯಲ್ಲಿ ಟ್ಯಾಂಕರ್ ಸ್ಫೋಟ ಆಗಿರೋದು, ಇದರಿಂದ 20 ಮಂದಿ ಗಾಯಗೊಂಡಿದ್ದಾರೆ. ನೋಡಿ, ಕೆಲವೊಂದು ಮನೆಗಳಿಗೆ ಹಾನಿಯುಂಟಾಗಿದೆ, ಅದನ್ನು ಕೂಡ ನೀವು ಗಮನಿಸಬಹುದು. ಮನೆಗಳಿಗೆ ನೀರು ಏಕಾಏಕಿಯಾಗಿ ಪ್ರವೇಶ ಮಾಡಿದ್ರಿಂದ ಚಿಕ್ಕ ಚಿಕ್ಕ ಶೆಡ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಿಕೊಂಡಿರೋದು. ಹೀಗಾಗಿ ನೀರು ಬಂದಂಥ ರಭಸಕ್ಕೆ ಮನೆಗಳೆಲ್ಲ ಕೂಡ ನಾಶ ಆಗಿಬಿಟ್ಟಿದ್ದಾವೆ. ಇದು ಮುಧುನಗರ ಬಳಿಯ ಕುಡಿಕಾಡು ಪ್ರದೇಶದ ಕಾರ್ಖಾನೆಯೊಂದರಲ್ಲಿ ಒಳಚರಂಡಿ ಟ್ಯಾಂಕ್ ಏನಿದೆ ಅದು ಸ್ಫೋಟಗೊಂಡು ಈ ರೀತಿಯಾಗಿ ಘಟನೆ ನಡೆದು ಹೋಗಿದೆ. ಒಟ್ಟು 20 ಜನರು ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಮಿಳುನಾಡಿನ ಕಡಲೂರು ಜಿಲ್ಲೆಯ ಮುಧುನಗರ ಕುಡಿಕಾಡು ಪ್ರದೇಶದಲ್ಲಿರುವಂಥ ಕಾರ್ಖಾನೆಯಲ್ಲಿ ಈ ರೀತಿಯ ಸ್ಫೋಟ ಸಂಭವಿಸಿದೆ. ನೀರು ಏಕಾಏಕಿಯಾಗಿ ನುಗ್ಗಿದ್ರಿಂದ ಮನೆಗಳಿಗೆ ಹಾನಿಯುಂಟಾಗಿದೆ. ಬಟ್ ಈ ಸ್ಫೋಟದಿಂದ 20 ಜನರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.